ಹಲೋ. ನಾನು ಕಳ್ಸಿರೋ ಲೊಕೇಶನ್ಗೆ ನೀಯ ಬರ್ರಿ ನೀವು. ನಾನು ಕಳ್ಸಿದ್ದೀನಲ್ಲ ಲೊಕೇಶನ್ ಸರಿಯಾಗಿ ನೀಯ. ಹ್ಞೂ ಹ್ಞೂ ಹ್ಞೂ. ಏ ಈ ಹೆಂಗಪ್ಪ ಅಲ್ಲೊಂದು ಚರಂಡಿ ಕಾಣಿಸ್ತದೆ ನೋಡಿ. ಚರಂಡಿ ಸುಮ್ಮನೆ ಅದು ಎಲ್ಲ ನೀರಿಲ್ಲ ಏನಿಲ್ಲ. ಮೋರಿ ಮೋರಿ. ಹ್ಞೂ ಹ್ಞೂ. ಅಲ್ಲೇ ಇನ್ನೊಂದು ಚೂರು ಮುಂದಕ್ಕೆ ಬಂದ್ಬಿಡಿ. ಇನ್ನೊಂದು ಚೂರು ಮುಂದಕ್ಕೆ ಬಂದ್ಬಿಟ್ಟು ಹಂಗೆ ನೀಯ ಬಲಕ್ಕೆ ತಿರಿ ಕಡಿ. ಹ್ಞೂ ಅಲ್ಲೇ ನೀಯ. ಹ್ಞೂ 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 ಹ್ಞೂ. ಅಲ್ಲೇ ನೀಯ ಇದಾಯ್ತದ ಬಾ. ಹ್ಞೂ ಅಣ್ಣ. ಈಗ ನನ್ನ ಲೊಕೇಶನ್ ಸರಿಯಾಗಿದೆ ಹೊಲ್ದ ಹತ್ರ ನಿಂತ್ಕೊಂಡೇನೆ ಕಳಿಸಿದ್ದೀನಿ. ನಿಮ್ಮ ಲಾರಿ ತಗೊಂಡ್ಬಿಟ್ಟು ಬನ್ನಿ ಸರ್ನ. ನೀವು ಸುಮ್ಮನೆ ಅಲ್ಲೋ ಎಲ್ಲ ಇದ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡಿ. ಇವತ್ತು ಒಳ್ಳೆ ದಿನನಂತೆ. ಇವತ್ತೇನಿಯ ಕೊರೆದು ಬಿಡನಿ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇವ್ನಿ. ಹಾಂ. ಹೌದಾ. ಹ್ಞೂ. ಇಲ್ಲಣ್ಣ ಪಾಯಿಂಟ್ ಎಲ್ಲ ಹಾಕ್ಸಿದ್ದೀನಿ. ನೀರು ಕೊರ್ಸೋದೊಂದೇ ಬಾಕಿ. ಪಾಯಿಂಟ್ ಹಾಕ್ಸಿದ್ದೀನಿ. ಹ್ಞೂನಣ್ಣ. ಹ್ಞೂನಣ್ಣ ಹಾಕ್ಸಿದ್ದೀನಿ. ಹ್ಞೂ ಹ್ಞೂ ಹ್ಞೂ. ಬಂದೆ ನೀವು ಬರ್ರಿ 10 ನಿಮಿಷನಾ. ಸರಿ ಬನ್ನಿ ನಾನು 10 ನಿಮಿಷಕ್ಕೆ ಬರ್ತೀನಿ. ಏನಪ್ಪ ಈ ಪಟ್ಟಿ ಖುಷಿಯಾಗಿದೆಯಲ್ಲ? ಏನ್ ಸಮಾಚಾರ? ನಿನ್ ಮಗಂಗೇನಾರ ಮದ್ವೆಗೆ ಸೆಟ್ ಆಯ್ತಾ ಏನು? ಸೆಟ್ ಆಗ್ಬಿಟ್ಟು ನಿನ್ನೊಂದು ಹುಡುಗಿ ಜೀವನ ಯಾಕೆ ಹಾಳು ಮಾಡನಿ. ಸೆಟ್ ಪಟ್ಟೆಲ್ಲ ಎಲ್ಲೂ ಇಲ್ಲ ಕಣಕ್ಕ. ಅದು ನಮ್ಮ ಹೊಲ್ದ ಬೋರ್ ಕೊರ್ಸನಿ ಅಂತ ಹೇಳ್ಬಿಟ್ಟು ಬೋರಿನ ಲಾರಿನ ಕರಿತಾ ಇದ್ದೆ. ಇವತ್ತು ಒಳ್ಳೆ ದಿನನಂತೆ. ಅದಕ್ಕೆ ನೀಯ ಬೆಳಿಗ್ಗೆ ನೀಯ ಕೊರ್ದು ಬಿಡನಿ ಅಂತ ಹೇಳ್ಬಿಟ್ಟು ನಾನು ಪ್ಲಾನ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದೆ. ಇವತ್ತು ಹೆಂಗೋ ಅತ್ತಾಗೆ ಕೊರ್ದ್ಬಿಟ್ಟು ನೀರೇನ ಸಿಕ್ಬಿಟ್ರೆ ಅಥವಾ ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಕಣಕ್ಕ. ಯಾವುದು ಬೈಬೇಡ, ಎಂಥದನ್ನೂ ಬೇಡ. ದೊಡ್ಡ ನಮಸ್ಕಾರ. ಈ ಬುಡ್ಡೆತದವ್ನು ಇಬ್ರು ನಾನು ಬಿಟ್ಬಿಟ್ಟು ಹೋಗಿ ಅಯ್ಯಯ್ಯೋ ಬ್ಯಾಡ ಕತೆ. ನನಗಂತೂ ಏನು ಹುಸಿ ಇದಾಯ್ತಾ ತಲೆ ಕೆಡ್ಸವ್ರ. ಅಯ್ಯೋ ಎಲ್ಲ ಹಾಳು ಮಾಡಿಕ್ಕವ್ರೆ. ಅದಕ್ಕೆ ಈ ಸಲ ಎಲ್ಲೂ ಹೋಗೋದು ಬೇಡ. ಹಂಗೇನೆ ನೀಯ ಬೋರ್ಗಿರೆಲ್ಲ ಹಾಕಿಸ್ಬಿಟ್ಟು ಇಲ್ಲೇ ವ್ಯವಸಾಯ ಮಾಡ್ಕೊಂಡತ್ತಾಗೆ ನೀವು ಮುಂದೆಗಿರೋಣ ಅಂತ ಅನ್ಕೊಬಿಟ್ಟಿದ್ದೀನಿ ಕಣಕ್ಕ. ಅದಕ್ಕೇನೆ ಬೋರ್ಗೆ ಲಾರಿ ಕರೆದಿದ್ದೀನಿ. ನನಗೆ ಗೊತ್ತಿರೋನೇ ಫ್ರೆಂಡೇನೆ ನೀಯ ಕಮ್ಮಿ ರೇಟ್ಗೆ ನೀಯ ಮಾಡ್ಕೊಡ್ತಾನೆ. ಅದಕ್ಕೆ ಹೋದ್ರೋಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಹಾಕಿಸ್ತಾ ಇದ್ದೀನಿ ಕಣಕ್ಕ. ಹೂ ಆಗತ್ತಾಗೆ. ದುಬೈ ಅಂತ ಎಲ್ಲ ಹಳ್ಳಿ ಐಕ್ಳು ಸಾಯ್ತಾರೆ. ನೀನ್ ನೋಡಿದ್ರೆ ಬ್ಯಾಡ ಬೇಡ ಅಂತ ಆ ಕಡೆಯಿಂದ ಈ ಕಡೆಗೆ ಗೊತ್ತಿದೆಯಲ್ಲ. ದೂರದ ಬೆಟ್ಟ ನುಣ್ಗಿ ಅನ್ನಂಗೆ ನೋಡಕ್ ಮಾತ್ರ ಸಂದ ಕಣಕೋ. ಅಲ್ಲಿ ನಮ್ಮ ಇದೆ ಎಷ್ಟೋ ವಾಸಿ. ಇನ್ನು ನಾನು ದುಬೈಗೆಲ್ಲ ಹೋಗಿಲ್ಲ. ಲಾರಿ ಬತ್ತೈತೆ. ಬೋರಿನ ಲಾರಿ ಹೋಯ್ತೀನಿ. ಹೋಗ್ಬಿಟ್ಟು ಬಿರ್ಬಿರ್ನ ಕೊರೆಸ್ಬಿಟ್ಟು ಆ ಗಂಗಮ್ಮ ತಾಯಿ ಕೊಂಡು ತೆಗೆದ್ಬಿಟ್ರೆ ಅತ್ತಾಗ ಹೆಂಗನೂ ನಮ್ಮ ಹೊಲ್ದಾಗಂತೂ ನೀರು ಚುಂಬಿಟ್ರೆ ಸಾಕಷ್ಟು ನೆನೆಯ. ಇನ್ನೇನೂ ಬೇಕಿಲ್ಲ ನನಗೂ. ಪೂಜೆ ಮಾಡಕ್ಕೆ ನಾನು ಎಲ್ರೂ ಕರಿಯೋಣ ಅಂತ ಹೋದ್ರೆ ಮನೆ ಹೇಳಿ ಮನೆಗಿರ್ಲಿಲ್ಲ. ನಾನೇ ಅತ್ತಾಗೆ ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ನಾನೇ ಶುರು ಮಾಡ್ತೀನಿ. ಹೆಂಗೋ ಬಿಡಪ್ಪ, ಒಳ್ಳೇದಾಗ್ಲಿ. ಕಡಿಮೆ ರೇಟ್ ಕೊಡ್ಕೊಡ್ತಾನೆ ಅಂದಲ್ಲ, ಒಳ್ಳೇದಾಗ್ಲಿ ತಗ. ಅಲ್ಲ ಅದ್ ಸರಿ, ನೀವು ಜಮೀನೆಲ್ಲ ಮಾರಾಕಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಮತ್ ಇವಾಗ ಹೆಂಗೆ ಜಮೀನು? ಇಲ್ಲ ನಮ್ಮ ಅತ್ತೆ ಕೊಟ್ಟಿತ್ತಲ್ಲ ಜಮೀನು. ಅದು ಎಲ್ಲನೂ ಮಾರಾಕ್ಬಿಟ್ವಿ. ಅಂದ್ರೆ ನಾನೆಲ್ಲ ನನ್ನ ಹೆಂಡ್ರ ಕತೆ ಗೊತ್ತಲ್ಲ. ಏನೋ ಅದು ಇದು ಸಮಸ್ಯೆ ಅಂತ ಆಗ್ಬಿಟ್ಟು ಎಲ್ಲ ಮಾರಾಕಿದ್ವಿ. ಅದೇ ಆಟಕ್ಕೇನೆ ನಾನು ದುಬೈಗೆ ಹೋಗಿ ದುಡ್ದು ಮಾಡಿ ಹೆಂಗೋನು ಸಂಪಾದನೆ ಮಾಡ್ಕೊಂಬಿಟ್ಟು ಅವಳು ಕಳಿಸ್ತಿದ್ದೆ ನನ್ನ ಹೆಂಡ್ರಿಗೆ. ವರ್ಷನೂ ಇಷ್ಟಿಷ್ಟು ದುಡ್ಡು ತಗೊಳ್ಳೆ ಜಮೀನ ಅಂತ ಹೇಳ್ಬಿಟ್ಟು ಎಲ್ಲ ಕೂಡಿಕೊಂಡಿಗಳಕ್ಕ ಒಂದು 3 ಎಕರೆನೋ 4 ಎಕರೆನೋ ತಗೊಂಡವಳಿ ಜಮೀನು. ಇನ್ನು ಪತ್ರಿಕೆ ಇನ್ನೂ ಕೊಟ್ಟಿಲ್ಲ. ಇಸ್ಕೋಬೇಕು ನಾನು. ತಗೊಂಡವಳೆ ಜಮೀನು ಪೂರನೂ. ಈಗ ಅದೇ ಜಮೀನಾಗೆ ನೀನು ಬೋರ್ ಹಾಕಿಸ್ತಿರೋದು. ನಾನ್ ಕಂಡಂಗೆ ಯಾವ ಜಮೀನು ತಗೊಂಡಿಲ್ವೇ ನೀನ್ ಹೆಂಡ್ರು? ತಗೊಂಡಿದ್ರೆ ಊರ್ ತುಂಬಾ ಗೊತ್ತಾಗದಲ್ಲ. ಜಯಮ್ಮನ ಒಂದ್ ಪುಕ್ಸ ಊರ್ ತುಂಬಾ ಹೇಳೋಳಲ್ಲ. ಏನೋ ಮುಚ್ಚಿಕೊಂಡವಳು ಅನಿಸ್ತದೆ. ತಗೊಬಿಟ್ಟು ಯಾರಿಗೂ ಹೇಳ್ದಿದ್ದಾಗ ಮುಚ್ಚಿಕೊಂಡಿರ್ಬೇಕು. ಹ್ಞೂ ಹ್ಞೂ ಹ್ಞೂ. ನಾನು ಹೆಂಡ್ರು ಬಿಡು, ಯಾರಿಗೂ ಹೇಳಕ್ಕಿಲ್ಲ. ಸರಿ ಕಣಕ್ಕ, ಟೈಮ್ ಆಯ್ತದೆ. ಸರಿ ಆಯ್ತು. ಯಾವಾಗ ತಕೊಂಡ್ಲು ಈ ಸುಮಿ? ಒಂದ್ ಮಾತು ಹೇಳ್ದಿದ್ದಂಗೆ ತಕೊಂಡ್ ಬುಚ್ಚಿಕೊಂಡವಳ. ಇದ್ರು ಇರ್ಬೋದೇನೋ ಕಣ್ಣಾಯ್ತೀವಿ ಅಂತ ಹೇಳ್ಬಿಟ್ಟು ತಕೊಂಡಿತ್ತಳ್ ಬಿಡು. ಸುಮ್ಮನೆ ಇನ್ನೇನು ಬಿಡು, ಹೆಂಗೋ ಸಂದಕ್ಕಿರ್ಲಿ. ಓ ಅಣ್ಣ, ನಮ್ಮ ಹುಡುಗರೆಲ್ಲ ಬಂದವ್ರೆ. ನೀವು ಪಾಯಿಂಟ್ ಯಾವ್ದು ಅಂತ ಹೇಳ್ಬಿಟ್ಟು ಸರಿಯಾಗಿ ತೋರಿಸ್ಬಿಟ್ರೆ ಎಲ್ಲನೂ ಪಟ ಅಂತ ಹೇಳ್ಬಿಟ್ಟು ಕೊರೆದು ಬಿಡ್ತೀವಿ. ಇದೇ ಪಾಯಿಂಟ್ ಇಲ್ಲ ಬೇರೆ ಪಾಯಿಂಟ್ ಏನಾದರೂ ತೋರಿಸ್ತೀರಾ? 2 ಪಾಯಿಂಟ್ ನೋಡಿದೀನಿ ಗಣ್ಣ ಸದ್ಯಕ್ಕೆ. 2 ಪಾಯಿಂಟ್ ಐತೆ. ನೋಡ್ಬೇಕು 2 ಪಾಯಿಂಟಾಗಿ ಯಾವುದು ನೀರು ಸಿಗ್ತದೋ ಬಂದಿರೋನು 2 ಪಾಯಿಂಟ್ ಹಾಕೊಟ್ಬಿಟ್ಟು ಹೋದ. ನೋಡೋಣ ಅಕ್ಕಪಕ್ಕ ಎಲ್ಲನೂ ಬೋರು ಗೀರು ಎಲ್ಲ ದೂರ ಇರೋಂಥದ್ದಾಗಾದ್ರೆ ನೀರು ಸಂದಾಗ ಸಿಗ್ತವೆ. ನಮ್ಮ ಓನರ್ ಹೇಳ್ಕೊಳ್ತವ್ನೆ, ನೀವು ಗೊತ್ತಿರೋ ಏನಂತಾರ, ನೀನು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ದಿನ ಇದ್ದು ಬೋರೆಲ್ಲ ಕೊರೆದ್ಬಿಟ್ಟು ನಿಧಾನಕ್ಕೆ ಬಾ, ನೀನು ಅರ್ಜೆಂಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಸೋಣ. ಅದಕ್ಕೇನೆ ಬಂದಿರೋ ನೀಟಾಗಿ ಇದು ಮಾಡ್ರಿ. ಅದೇನದು ಕೊರೆಸ್ಕೊಳ್ಳೋದು ಏನೇನು ಬೇಕೋ ಅದು ಎಲ್ಲೆಲ್ಲಿ ಬೇಕೋ ಕೊರೆಸ್ಕೊಳ್ಳಿ ಅಂತ ಹೇಳ್ಕೊಳ್ಸವ್ರಿ. ನೀವು ಎಲ್ಲಿ ಹೇಳಿದ್ರಲ್ಲಿ ಕೊರಿತೀನಿ. ಈ ಶಾರದಿ ಯಾವಾಗ ಬೋರ್ ಕರ್ಸಕ್ ಶುರು ಮಾಡ್ಬಿಟ್ಲು? ಸಾರ್ದಿನಂತ ಕಾಸಿಲ್ಲ ಅಂತ ಗುಡಿಸ್ಲನ್ನಾಗಿದ್ಲಲ್ಲ, ಅವಳದ್ ಯಾವಾಗ ಬೋರ್ವೆಲ್ ಕರ್ಸ್ಬಿಟ್ಟು ಶುರು ಮಾಡ್ಬಿಟ್ಲಲ್ಲ. ಅಲ್ಲಿರೋರು ಯಾರು? ಸುಮ್ಮನ್ ಗಂಡ ಕಂಡಂಗೆ ಕಾಣ್ತಾವನೆ. ಸುಮಿ ಗಂಡನೇನೆ. ಏನು ಇವ್ನು ಮುಂದೆ ನಿಂತ್ಕೊಂಡು ಸಹಾಯ ಮಾಡ್ತಾವನಲ್ಲ, ಸಂಬಂಧ ಅಂತನ ಮಾಡಿದ್ರು ಮಾಡ್ತಾನೆ. ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಲಕ್ಷ ಕೊಟ್ಟು ಬೋರ್ ಕೊರ್ಸಕ್ಕಾಯ್ತದೆ, ದುಡ್ಡು ಮಾತ್ರ ಇರಲ್ಲ. ಏನೋ ಬಿಡು, ಎಲ್ಲ ಈ ಶಾರದಿ ಏನೇನೋ ಮಾಡ್ತಾಳೆ. ಈಗ ಒಳಿಯ ಬೇರೆ ಬಂದ್ಬಿಟ್ಟವನಲ್ಲ, ಒಳಿಯ ಜೊತೆಗೆ ಸೇರ್ಕೊಂಡು ಈಗಾದ್ರೂ ವ್ಯವಸಾಯ ಮಾಡ್ಕೊಂಡು ಸಂದಕ್ಕಿರ್ಲಿ ತಕ. ಸರಿ ಕಣ್ಣ, ಒಳ್ಳೆ ಟೈಮ್ ನೋಡ್ಬಿಟ್ಟು ಬನ್ನಿ. ಭೂಮಿ ಪೂಜೆ ಮಾಡ್ಕೊಡಿ, ಗಂಗಮ್ಮನ ನೆನ್ಸ್ಕೊಂಡು ಪೂಜೆ ಮಾಡ್ಬಿಡಿ. ನಿಮ್ಮ ಹೆಂಗುಸ್ರು ಯಾರನ್ನ ಕರೆಸಿ, ನಿಮ್ಮ ಹೆಂಗುಸ್ರು ಯಾರನ್ನ ಬಂದರೆ ಹಂಗೆ ನೀಯ ಪೂಜೆ ಗೀಜೆ ಎಲ್ಲನೂ ಮಾಡ್ಬಿಟ್ರೆ ಎಲ್ಲ ಒಳ್ಳೇದಾಯ್ತದೆ. ನೀರಂತೂ ಸಿಕ್ಕೇ. ಅಯ್ಯೋ ನಾನೇ ಮಾಡ್ತೀನಿ ಬಾಪ. ನಾನು ಹೆಂಡ್ರು ಅವ್ರು ಇವ್ರನ್ನೆಲ್ಲ ಕರ್ಕೊಂಬಿಟ್ಟು ಬಂದು ಅದು ಇದು ಅಂತ ಒದ್ದಾಟ ಮಾಡ್ಕೊಂಡು ಮಾಡಕ್ಕೆ ನನೂ ಸುಮ್ಕೆ ನಾನೇ ನೀಯ ಮಾಡೋದು ಎಷ್ಟೋ ವಾಸಿ. ನಾನೇ ಮಾಡ್ತೀನಿ ಬಾ. ಸರಿ ಬಾಣ ಮಾಡಿ ಬಾಣ. ಅಮ್ಮ, ಅಮ್ಮೋಯ್.
ಇವನು ಎಲ್ಲೂ ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ಲ. ಯಾಕಮ್ಮ ಯಾಕಮ್ಮ ಕೆರೆಸಾಗ ಬಂದು ನಿಂತ್ಕೊಂಡಿದ್ಯಾ? ಏನೋ ಪ್ರಾಬ್ಲಮ್ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಕೆರೆಗಾರ್ಬಿಟ್ಟು ಸತ್ತೋಗ್ಬಿಡು ಅಂತಾನೆ. ಏನಿಲ್ಲ, ಸುಮ್ಕಿರು, ಇನ್ನೂ ಜೀವನ ಭಾಳ ಐತೆ. ನಾನಿನ್ನೂ ಮದುವೆ ಮಾಡ್ಕೋಬೇಕು, ನನಗಿನ್ನೂ ಮೊಮ್ಮಕ್ಕಳಾಗಬೇಕು, ಇಲ್ಲ ನಿಧಿ ನಾನು ಒಂದಾಗಬೇಕು, ನಮಗೂ ಮಕ್ಳು ಹುಟ್ಟಬೇಕು, ಮೊಮ್ಮಕ್ಳು ಹುಟ್ಟಬೇಕು, ಅಲ್ಲಿ ಗಂಟ ನೀನು ನೋಡಬೇಕು, ಖುಷಿ ಖುಷಿಯಾಗಿರ್ಬೇಕು. ಅಪ್ಪ, ಎಷ್ಟೊಂದು ಕನ್ಸವೆ. ನೀನು ನೋಡಿದ್ರೆ ಇಷ್ಟಿಷ್ಟಕ್ಕೆ ನೀನು ಕೆರೆಗಾರ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಅಯ್ಯ, ಲೋ ಮೂದೇವಿ, ನಾನು ಯಾಕೆ ಕೆರೆಗಾರ್ಲಿ? ನಾನೇನಾರ ಹೇಳಿದ್ನ ನೀನು ಕೆರೆಗಾರ್ತೀನಿ ಅಂತ ಹೇಳ್ಬಿಟ್ಟು ಬಡ್ಡಿ ನನ್ನ ಮಗನಿ. ಕೆರೆನ ನನ್ನ ಮ್ಯಾಲೆ ಆರಿದ್ರು ನಾನು ಸಾಯಕ್ಕಿಲ್ಲ ಕಣ್ಲ. ಇನ್ನೂ ಬೇಜಾನ್ ಕನ್ಸೈತೆ ನನಗೆ. ಇಷ್ಟು ಪೀರ್ನ ಸತ್ಬಿಟ್ರೆ ಹೆಂಗೆ ಹೇಳು? ಬೇಜಾನ್ ಅಂತ ಹೇಳಿದ್ನಲ್ಲ, ಬೇಜಾನ್ ಕನಸುಗಳು ಇಟ್ಕೊಂಡಿದ್ದೀನಿ ನಾನು. ನೀನು ಸುಮ್ಕಿರು, ನನ್ನ ತಲೆ ಕೆಡಿಸ್ಬೇಡ. ನಾನು ಸುಮ್ಕೆ ನೋಡ್ತಿದ್ದೆ ಅಷ್ಟೇ. ನೀನು ಅಲ್ಲೆಲ್ಲ ಬಟ್ಟೆ ಒಗಿತಿದ್ರಲ್ಲ, ಅದಕ್ಕೆ ನಿಂತ್ಕೊಂಡೆ ಸುಮ್ಕೆನೇ. ಬೇಜಾರಾಯ್ತಿತ್ತು. ಏನು ಮಾಡೋಣ, ನಮಗೆ ಅಂತ ಸಹಾಯ ಮಾಡೋರು ಯಾರು ಇಲ್ವಲ್ಲ ಅಂತ ಬೋಲ್ ಬೇಜಾರಾಯ್ತಾಯ್ತು ಮಗ. ಅದಕ್ಕೆ ನೋಡ್ಕೊಂಡು ನಿಂತ್ಕೊಂಡಿವ್ನಿ. ಅಂದ್ರೆ ನಿಂಗೆ ಇನ್ನ ವಿಷಯ ಗೊತ್ತಾಗಿಲ್ಲ ಅನ್ನೋ? ಏನು ವಿಷಯನಲ್ಲ? ಅಮ್ಮ ಅಪ್ಪ ಆಶಿ, ಅದೇ ಶಾರದಾ ಅತ್ತೆ ಅವ್ರ ಹೊಲ್ದಾಗೆ ಬೋರ್ ಹಾಕಿಸ್ತಾ ಐತೆ ಕಣಮ್ಮ. ಇದು ಏನ್ಲ ಬೊಗಳ್ತಿದ್ಯಾ? ಹಾಯ ಮುನ್ನೊಲ್ದಾಗ ನನ್ನ ಗಂಡ ಯಾಕ್ಲ ಬೋರ್ ಹಾಕಿಸ್ತಾವನೆ? ಇವ್ನಿಗೆಲ್ಲ ದುಡ್ಡು ಗಿಡ್ಡೆ ಏನು ಹೆಚ್ಚಿಗೆ ಚಾಗ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಈ ದರ್ಬೇಸಿ ನಿಮ್ಮ ಅಪ್ಪ ನಮ್ಮನ್ ಪಿರಾಣ ತೆಗಿತಾನೆ. ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೋರ್ ಹಾಕ್ಸಕ್ ಅದು ಅವಳಿಗೆ ಯಾಕ್ಲ ಬೋರ್ ಹಾಕ್ಸ್ಕೊಡ್ತಾವ ನಿಮ್ಮ ಅಪ್ಪ? ಯಾಕಡ ಈ ಕಡೆ ತಗೊಂಡು ಹಾಕ್ಬೇಕು ನಿಮ್ಮ ಅಪ್ಪಂಗೆ. ನಡಿಲ ಮಾಡೋಣ, ಸರಿಯಾಗಿ ಉಗ್ಗ್ಯಾನ್ ಬಾ. ತಿನ್ನಕ್ ಗತಿ ಇಲ್ಲ ಅಂದ್ರೂ ಇವಯ್ಯೊಂದು ಇಲ್ದಿರ ಜಂಬ ಬೇರೆ. ಅಯ್ಯೋ ಅಮ್ಮ, ನಿನಗೆ ಅದಕ್ಕೆ ಹೇಳೋದು, ಹೇಳೋ ಮಾತನ್ನ ಪೂರ್ತಿ ಹೇಳೋದು ಕೇಳಿಸ್ಕ. ಆ ಜಮೀನ ನಾವೇ ತಾನೇ ತೋರಿಸಿದ್ದು, ಇದೆಲ್ಲ ನಾವು ಕೊಂಡ್ಕೊಂಡಿರವಲ್ಲನೇ, ನಮ್ಮ ಹೊಲನೇ. ನೀನು ದುಡ್ಡು ಹಾಕಿರೋ ದುಡ್ಗೆಲ್ಲ ಸೇರ್ಬಿಟ್ಟು ಈ ಜಮೀನು ಕೊಂಡ್ಕೊಂಡಿದೀವಿ ಅಂತ ಹೋಗ್ಬಿಟ್ಟು ಆ ಶಾರದಿ ಹೊಲ ತಾನೇ ತೋರಿಸಿದ್ದು ನಾವು. ಅದಕ್ಕೆ ಅವ್ರ ಹೊಲ್ದಾಗೆ ನೀನು ಬೋರ್ ಹಾಕಿಸ್ತೀನಿ ಅಂತ ಬೋರಿನ ಲಾರಿ ಎಲ್ಲ ಕರೆಸ್ಬಿಟ್ಟೈತೆ ಕಣಮ್ಮ. ನನಗೆ ಏನು ಮಾಡಬೇಕು ದಿಕ್ಕೇ ತೋರಿಸ್ತಿಲ್ಲ. ಈಗ ಏನಾರ ಶಾರದಿ ಏನಾರ ಬಂದು ಅಷ್ಟೇ ನಮ್ಮ ಕತೆ ಮುಗೀತು ಅಂತ ಅನ್ಕೊಳಮ್ಮ. ಯಾಕೋ ನನಗೆ ಕನೆಕ್ಷನ್ಗಳೆಲ್ಲ ಹಂಗಂಗೆ ನೆನಪಾಯ್ತವೆ. ಭಯ ಬೇರೆ ಆತೈತೆ ಕಣಮ್ಮ. ಏನು ಮಾಡೋದು? ಅಯ್ಯೋ ದೇವಾ, ಹೂನಲ್ವ ಮಗ. ನಾನು ನೋಡು ಎಂತತಿ ಅಪ್ ಕೆಲಸ ದಡ್ ಕೆಲಸ ಮಾಡ್ಬಿಟ್ಟಿದ್ದೀನಿ ನಾನು ಯಾಕಡೆ ತಕೊಂಡು ನಾನೇ ಹೊಡ್ಕೋಬೇಕು ದರ್ಬೇಸಿ. ಅಲ್ಲ ಹೋಗಿ ಶಾರದಿ ಹೊಲ ತೋರಿಸ್ಬಿಟ್ರೆ ನಿಮ್ಮ ಅಪ್ಪ ಬೋರ್ ಹಾಕಕ್ಕೆ ಶುರು ಮಾಡ್ಬಿಡದ. ನಿಮ್ಮ ಅಪ್ಪಂಗೆ ಯಾರು ಹೇಳಿದ್ರು ಬೋರ್ ಹಾಕು ಅಂತ ಹೇಳ್ಬಿಟ್ಟು ನಾನೊಂದು ಮಾತು ಕೇಳಿಲ್ವಲ್ಲ ಮಗ, ಬೋರ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ನೀವು ಬೋರ್ ಹಾಕ್ತಿರೋದು ನೋಡು. ಫೋನ್ ಹಾಕಿ ಕೇಳಲ್ಲ, ಬೇಡ ಸುಮ್ಕಿರಿ ಅಂತ ಹೇಳ್ಬಿಟ್ಟು. ಇಲ್ಲ ನೋಡಿಲ್ಲ ಮಗ, ಒಂದು ಹೆಜ್ಜೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋಣ, ಬೇಡ ಸುಮ್ಕಿರು, ಕೊರೆಯೋದು ಬೇಡ ಅಂತ ಹೇಳ್ಬಿಟ್ಟು. ಬ್ಯಾಡ ಸುಮ್ಕಿರು ಅಂದರೆ ನಮ್ಮ ಮೇಲೆ ಡೌಟ್ ಬರ್ತದೆ ನಮ್ಮ ಅಪ್ಪಂಗೆ. ಯಾಕೆ ಬೇಡ ಅಂತ ಹೇಳ್ತಾವ್ರೆ, ಹಾಗೆ ಹಿಂಗೆ ಅಂತ ಡೌಟ್ ಬಂದ್ಬಿಡ್ತದೆ. ಅಮ್ಮ ನೀನು ಸುಮ್ಕಿರಮ್ಮ, ನೀನು ಏನು ಇದು ಮಾಡೋಕೆ ಹೋಗ್ಬೇಡ ನೀನು. ನನಗಂತೂ ಅಪ್ಪಂತ ಒದೆ ತಿನ್ನೋಕ್ಕಾಗಿಲ್ಲ. ನಿನ್ನ ನೋಡಿಯೋಕ್ಕಿನ್ನ ಶಾನೆ ನನ್ನ ಹಿಡ್ಕೊಂಡು ಅಮ್ಮ ಹುಟ್ಟಿಸ್ತದೆ. ಅದೆಲ್ಲ ನನಗೆ ಬೇಕಾ ಹೇಳು? ನನಗಂತೂ ಸಾವಾಸ ನಿನಿಯ ಸಾಕು. ಬಾಮ ಸುಮ್ಕೆ ನಿನಿಯ, ಏನು ಹೇಳೋದು ಬೇಡ. ಅಯ್ಯಪ್ಪ ಕೊರಸ್ಕೊಂಡ್ಲಿ, ಏನಾರ ಮಾಡಲಿ, ಅದನ್ನ ಕಟ್ಕೊಂಡು ನಮ್ಗೇನಾಗಬೇಕು, ಬುಟ್ಟಾಕು. ಅಯ್ಯೋ ದೇವ್ರೆ, ಈ ಶಾರದಿಗೂ ನನ್ನ ಗಂಡಂಗೂ ಜಗಳ ಬಿದ್ರೆ ಏನಪ್ಪ ಮಾಡೋದು? ಅಯ್ಯೋ ದೇವ್ರೆ, ನೋಡಿಲ್ಲ ಏನಾರ ಒಂದು ವ್ಯವಸ್ಥೆ ಮಾಡೋಣ. ನೋಡಿಲ್ಲ ನಿಮ್ಮ ಅಪ್ಪ ಕೊಂಗ್ ನನ್ನ ಮಗ ಒಂದು ಮಾತು ಹೇಳಿಲ್ವಲ್ಲ ನನಗೆ, ಲೋಪರ್ ಬಡ್ಡಿ ನನ್ನ ಮಗ. ನೋಡಿ ಸರ್ನ ನೋಡಿ.